ಇವತ್ತು ಪ್ರಥಮವಾಗಿ ನಾನು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯಕ್ಕೆಲ್ಲ ಹಿಯರಿಂಗ್ ಮಾಡಿಸಿ ಯಾವುದೇ ವಿಳಂಬವನ್ನ ಮಾಡದೇನೆ ಮತ್ತು ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದ್ರು. ಯಾಕೆ ನೀವು ರಾಜ್ಯಗಳ ಜೊತೆ ಸಂಘರ್ಷಕ್ಕೆ ಹೋಗ್ತಾ ಇದ್ದೀರಾ? ಯಾಕೆ ಎಲ್ಲಾ ರಾಜ್ಯಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ? ಕರ್ನಾಟಕ ಬಂದಿದೆ, ಕೇರಳ ಬಂದಿದೆ, ತಮಿಳುನಾಡು ಬಂದಿದೆ. ನೀವು ಇದನ್ನ ಬಗೆಹರಿಸಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ, ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಛೀಮಾರಿ ಕೂಡ ಹಾಕಿದೆ. ಒಂದು ರೀತಿಯಲ್ಲಿ ನೀವು ಇದನ್ನ ತೀರ್ಮಾನ ಮಾಡ್ಕೋಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಾದಂತಹ ಘಟನೆಗಳಾಗಬಾರ್ದು ಅಂತ ಕೇಂದ್ರ ಸರ್ಕಾರ ಕೂಡ ಒಂದು ಛೀಮಾರಿ ಹಾಕಿದ್ರು. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಿಮವಾಗಿ ವಿಧಿ ಇಲ್ಲದೇನೆ, ನನಗನ್ಸುತ್ತೆ ಅವ್ರಿಗೆ ಮನಸ್ಸಿತ್ತೋ ಇಲ್ವೋ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತ, ನಾವೇನಾದ್ರೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಿದ್ರೆ ಇದು ಇವತ್ತು ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿ ಕೋರ್ಟ್ ಮುಂದೆ ಮತ್ತೆ ಇನ್ನೂ ದೊಡ್ಡ ಮುಖಭಂಗ ಆಗಬಾರದು, ಮತ್ತೆ ಕಪಾಳ ಮೋಕ್ಷ ಆಗಬಾರದು ಅಂತ ಹೇಳಿ ಅವರು ಇವತ್ತು ಹೇಳಿದ್ದಾರೆ. ನಾವು ಚುನಾವಣಾ ಆಯೋಗದಿಂದ ಪರ್ಮಿಷನ್ ನಾವು ತಗೊಂಡಿದ್ದೀವಿ, ಆದಷ್ಟು ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ, ಸೋಮವಾರದ ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರಕ್ಕೆ ಮತ್ತೆ ಲಿಸ್ಟ್ ಆಗಿದೆ ಕೇಸು. ಆದ್ರಿಂದ ಸೋಮವಾರದ ಒಳಗೆ ಬರ ಪರಿಹಾರವನ್ನ ಬಿಡುಗಡೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಂದಿದೆ. ಇದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ಯಾಕೆಂದ್ರೆ ಮತ್ತು ಒಂದು ರೀತಿ ಅವಮಾನ. ಯಾಕೆ ಅಂತ ಹೇಳಿದ್ರೆ, ಒಂದು ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಕ್ಕಾಗ್ಲಿಲ್ಲಲ್ಲ ಈ ಕೇಂದ್ರ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ. ಒಂದು ರಾಜ್ಯ ಕೋರ್ಟ್ ಮುಖಾಂತರ ತನ್ನ ಹಕ್ಕನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಯಾವ ಒಂದು ಮನಸ್ಥಿತಿ ಕೇಂದ್ರ ಸರ್ಕಾರಕ್ಕಿತ್ತು, ಜನರ ಸಮಸ್ಯೆಗೆ ಸ್ಪಂದನೆ ಮಾಡಕ್ ಆಗಿಲ್ಲ ಅಂತ ಇದು ಪ್ರೂವ್ ಆಯ್ತು. ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್ ಅವರು ಬಂದ್ ಏನೋ ಹೇಳ್ಬಿಟ್ಟು ಹೋದ್ರಲ್ಲ, ಅದೆಲ್ಲ ಕೂಡ ಇವತ್ತು ಸುಳ್ಳಂತ ಪ್ರೂವ್ ಆಗಿದೆ. ಇವತ್ತು ಸ್ಪಷ್ಟವಾಗಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಇವತ್ತು ನಮ್ಮ ಪರವಾಗಿದೆ. ಕರ್ನಾಟಕ ಸರ್ಕಾರದ ಹೆಜ್ಜೆಗಳು ಸರಿಯಾಗಿದೆ. ಎಲ್ಲೂ ಕೂಡ ಕರ್ನಾಟಕದ ಸರ್ಕಾರದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪಸ್ವರ ಎತ್ತಲಿಲ್ಲ. ಅವರು ಯಾಕೆ ಬಂದ್ರಿ, ನೀವೇ ಬಗೆಹರಿಸ್ಕೊಳ್ರಿ, ನಿಮ್ಗೆ ನಾವು ನಿಮ್ಮ ಮಾತು ಕೇಳೋದಿಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಅರ್ಥ ಆಯ್ತು ಗಾಂಭೀರ್ಯತೆ ಮತ್ತು ಇದರ ಸೂಕ್ಷ್ಮತೆ. ಅದರಿಂದ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ನನ್ನ ಅಭಿನಂದನೆ. ರಾಜ್ಯದ ಜನತೆಗೆ ಇವತ್ತೊಂದು ಒಳ್ಳೆಯ ದಿನ. ಇದರ ಮುಖಾಂತರ ಎಷ್ಟು ಈಗ ಬರ ಪರಿಹಾರ ಕೊಡ್ತಾರೆ ಅಂತ ಅದನ್ನು ನೋಡೋಣ. ಇದು 2ನೇ ಹಂತಕ್ಕೆ ಬರ್ತಾ ಇದೀವಿ. ಬರ ಪರಿಹಾರ ಅಂತೂ ಅವರು ಬಿಡುಗಡೆ ಮಾಡಬೇಕು. ನಮ್ಮ ಬೇಡಿಕೆ ಇದ್ದಿದ್ದು ಸುಮಾರು 18,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ರಾಜ್ಯದಲ್ಲಿ. ಅದರಿಂದ ಆ ಪ್ರಮಾಣದಲ್ಲಿ ಎಷ್ಟರ ಮಟ್ಟಿಗೆ ಇವರು ಸ್ಪಂದಿಸ್ತಾರೆ ಅಂತ ನಾವು ನೋಡೋಣ. ಬಹುಶಃ ಒಂದು 2-3 ದಿವಸ ಗೊತ್ತಾಗ್ತದೆ. ಆದ್ರೆ ಇದು ತೋರಿಸುತ್ತೆ ನಮ್ಮ ಒಂದು ನಿಲುವು ಸರಿಯಾಗಿತ್ತು. ಆದ್ರಿಂದ ಇವತ್ತು ಇಷ್ಟೇ ಹೇಳ್ತೀನಿ, ಏನು ನಮಗೆ ಕೇಂದ್ರ ಸರ್ಕಾರ ಚಂಬು ಕೊಟ್ಟಿದ್ರಲ್ಲ, ಖಾಲಿ ಚಂಬು, ಆ ಖಾಲಿ ಚಂಬುವಲ್ಲಿ ಸ್ವಲ್ಪ ತುಂಬಿಸುವಂತ ಕೆಲಸ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ. ಆ ಖಾಲಿ ಚಂಬುವನ್ನ ತುಂಬಿಸುವಂತ ಕೆಲಸ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಹೇಳಿ ತುಂಬಿಸುವಂತ ಕೆಲಸ ಆಗಿದೆ. ಇದೇ ರೀತಿ ಮುಂದಿನ ದಿವಸಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕು ಕೇಂದ್ರ ಸರ್ಕಾರ. ನಮ್ಮ ವಿಶ್ವಾಸ ಏನಿದೆ, ಖಂಡಿತವಾಗಿಯೂ ಚುನಾವಣೆ ಆದ ನಂತರ ಬೇರೆ ಸರ್ಕಾರ ಬರ್ತದೆ, ಅವಾಗ ಆ ಪ್ರತಿಪಾದನೆ ಬೇರೆ ತರ ಮಾಡೋಣ. ಆದರೆ ನಾವು ನಮ್ಮ ರಾಜ್ಯದ ಹಕ್ಕಿನ ಪರವಾಗಿ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ಸರಿ ಇದೆ ಅಂತ ಇದು ಇನ್ನೊಂದು ನಿದರ್ಶನ. ಮುಂದಿನ ದಿವಸಗಳಲ್ಲಿ ಇನ್ನೂ ಅನೇಕ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ನ್ಯಾಯವನ್ನ ಸಿಕ್ಕೋದಕ್ಕೆ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ನಿಲುವುಗಳು ತಗೊಳ್ತದೆ. ಮತ್ತು ನಾವು ರಾಜ್ಯದ ಜನತೆಯ ಪರವಾಗಿ ಎಲ್ಲಾ ರೀತಿಯ ಹೋರಾಟ ಮಾಡೋದಕ್ಕೆ ಕೂಡ ತಯಾರಾಗಿದ್ದೇವೆ. ಯಾವುದೇ ರೀತಿಯ ತ್ಯಾಗವನ್ನು ಕೂಡ ಮಾಡಕ್ಕೆ ತಯಾರಾಗಿದೆ. ಅಷ್ಟು ಹೇಳಿ ಇವತ್ತು ಮತ್ತೊಮ್ಮೆ ಸರ್ವೋಚ್ಚ ನ್ಯಾಯಾಲಯಕ್ಕೆ
ಇದನ್ನ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ದಕ್ಕೆ ಅವರಿಗೆ ನಮ್ಮ ಸರ್ಕಾರದ ಪರವಾಗಿ ಮತ್ತು ರಾಜ್ಯದ ಜನತೆ ಪರವಾಗಿ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಮೆಸೇಜ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಉದ್ದಟತನದಿಂದ ನಡ್ಕೋಬಾರದು, ಅಹಂಕಾರದಿಂದ ನಡ್ಕೋಬಾರದು ಮತ್ತು ತಾರತಮ್ಯ ಮಾಡಬಾರದು. ಅಷ್ಟೇ, ರಾಜಕೀಯ ಮಾಡಬಾರದು. ಯಾವುದೇ ರಾಜ್ಯ ಆಗಿರ್ಬೋದು, ಯಾವುದೇ ಸಂಕಷ್ಟ ಆಗಿರ್ಬೋದು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ಕಾನೂನುಗಳಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ, ಡಿಸಾಸ್ಟರ್ ರಿಲೀಫ್ ಹೇಗೆ ಕೊಡಬೇಕು ಅಂತ ಕೂಡ ಎಲ್ಲ ಅದಕ್ಕೆ ಮಾನದಂಡಗಳಿದೆ. ಅದನ್ನ ನೀವ್ಯಾರು ನಮಗೆ ಕೇಳೋದು? ನಾವು ಕೊಟ್ರೆ ಕೊಡ್ತೀವಿ, ಬಿಟ್ರೆ ಬಿಡ್ತೀವಿ, ಇದು ನಮ್ಮ ತೀರ್ಮಾನ ಅಂತ ಅಹಂಕಾರದಿಂದ ಅಮಿತ್ ಶಾ ನಡ್ಕೊಂಡ್ರಲ್ಲ. ನಾಳೆ ಬರ್ತಾ ಇದ್ದ ತಾನೆ ಅಮಿತ್ ಶಾ ಅವರು. ಈಗ ನಾಳೆ ಬರೋ ಸಮಯಕ್ಕೆ ಇದು ತೀರ್ಮಾನ ಬಂದಿದೆ. ಸೊ ಅಮಿತ್ ಶಾಗೆ ಕಪಾಳ ಮೋಕ್ಷ ಇದು. ಈ ಅಹಂಕಾರವನ್ನು ಬಿಟ್ಬಿಡಿ, ರಾಜಕೀಯ ಮಾಡೋಣ. ಅದೇ ಜನರಿಗೆ ನೀವು ನ್ಯಾಯ ಕೊಡಿಸುವಂತದ್ರಲ್ಲಿ ತಾರತಮ್ಯ ಮಾಡಬೇಕು. ಅದರಲ್ಲಿ ನೀವು ರಾಜಕೀಯ, ಅದೇ ಸಂದೇಶ ಇದು. ಯಾವುದೇ ನಾಳೆ ಮುಂದಿನ ಬೇರೆ ಯಾವುದೇ ಸರ್ಕಾರ ಬಂದರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತೀರ್ಮಾನ ಮಾಡಿ. ನೋಡಿ, ನಾವು ಹಂಚಿಕೆ ಮಾಡೋದಕ್ಕಿಂತ ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ ನಮ್ಮ ಕಡೆಯಿಂದ ಪರಿಹಾರವನ್ನ ಮುಟ್ಟಿಸಿದ್ದೀವಿ. ಡಿಬಿಟಿ ಮುಖಾಂತರ 2,000 ರೂಪಾಯಿಯನ್ನ ಆ ರೈತರ ಕುಟುಂಬಗಳಿಗೆಲ್ಲ ಮುಟ್ಟಿಸಿದ್ದೀವಿ. ಮತ್ತು ಅವರು ಏನೇನು ಬೇರೆ ಅವರ ಒಂದು ಪರಿಹಾರದಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ನೋಡೋಣ. ಇನ್ಪುಟ್ ಸಬ್ಸಿಡಿಗೆ ಎಷ್ಟು ಕೊಡ್ತಾರೆ, ಬೇರೆದಕ್ಕೆ ಏನಾದ್ರೂ ಕೊಡ್ತಾರಾ ಅದನ್ನು ನೋಡೋಣ. ಅದು ನೋಡ್ಕೊಂಡು ಇನ್ಪುಟ್ ಸಬ್ಸಿಡಿಯನ್ನು ಕೊಡುವಂಥದ್ದು ಅದು ಡಿಬಿಟಿ ಮುಖಾಂತರ ಹೊಟ್ಟೋಗ್ತದೆ ಅಕೌಂಟ್ಸ್ಗೆ. ಅದಕ್ಕೆ ತುಂಬಾ ಸಮಯ ಆಗೋದಿಲ್ಲ. ಮತ್ತು ನಮ್ಮ ಸರ್ಕಾರ ಈಗಾಗಲೇ ನಾವು ಸನ್ನದ್ಧರಾಗಿದ್ದೇವೆ. ನಾವು ಇದಕ್ಕೆ ನಮ್ಮ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಮತ್ತು ನಾವು ಸ್ಪಷ್ಟವಾದಂತಹ ವರದಿಗಳನ್ನ ಸರಿಯಾದ ಸಮಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ಕೊಂಡು ಬಂದಿದ್ದೀವಿ. 3 ವರದಿಗಳು ಕೊಟ್ಟಿದ್ದೀವಿ. ಅದು ನಾವು ಸನ್ನದ್ಧರಾಗಿ ಬಂದಿದ ತಕ್ಷಣ ಖಂಡಿತವಾಗಿ ಪರಿಹಾರವನ್ನು ನಮ್ಮ ಜನರಿಗೆ ನಾವು ಕೊಡಿಸ್ತೀವಿ. ನೋಡಿ, ನವೆಂಬರ್ ಅಲ್ಲಿ ಇಂಟರ್ ಮಿನಿಸ್ಟರಿಯಲ್ ಸೆಂಟ್ರಲ್ ಟೀಮ್ ಬಂದು ರಿಪೋರ್ಟ್ ಕೊಟ್ಟು ಹೋಗಿದೆ. ಡಿಸೆಂಬರ್ ಅಲ್ಲಿ ಇವ್ರು ಮೀಟಿಂಗ್ ಮಾಡಬೇಕಾಗಿತ್ತು. ನೀವು ಡಿಸೆಂಬರ್ ಅಲ್ಲಿ ಮಾಡಲಿಲ್ಲ, ಜನವರಿಲಿ ಮಾಡಲಿಲ್ಲ, ಫೆಬ್ರವರಿಲಿ ಮಾಡಲಿಲ್ಲ, ಮಾರ್ಚ್ ಅಲ್ಲಿ ಮಾಡಲಿಲ್ಲ. ಚುನಾವಣೆ ನೀತಿ ಸಮಿತಿ ಬಂದಿದ್ದು ಯಾವಾಗ? ಮಾರ್ಚ್ ತಿಂಗಳಿಗೆ. ಸೊ ನೀವು ಜನವರಿ, ಫೆಬ್ರವರಿ, ಮಾರ್ಚ್ ಹೋಗಿ ನಿದ್ದೆ ಮಾಡ್ತಾ ಇದ್ರ? ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಲ್ವಾ? ನಾವು ಪದೇ ಹೋಗಿ ಹೇಳಿರ್ಲಿಲ್ವಾ? ನಾವು ಹೋಗಿ ಪ್ರತಿಭಟನೆ ಮಾಡ್ಲಿಲ್ವಾ ಡೆಲ್ಲಿಯಲ್ಲಿ? ಅವಾಗ ಎಲ್ಲಿದ್ರಿ ನೀವು? ಮತ್ತೆ ಈ 26 ಎಂಪಿಗಳು ಎಲ್ಲಿದ್ರು? 25+1 ಆ 1 ಕೂಡ ಎಲ್ಲೋ ಎಲ್ಲೋ ಕಳಿಸ್ಬಿಟ್ರು. ಆ 1 ಆಯ್ತಾ? ಎಲ್ಲಿದ್ರು ಇವ್ರು 26 ಜನ? ಈ ಬೆಂಗಳೂರಿನ 3 ಜನ ಎಂಪಿಗಳೆಲ್ಲ ಎಲ್ಲಿದ್ರು? ಏನ್ ಮಾಡಿದ್ರು ಇವರೆಲ್ಲ? ಯಡಿಯೂರಪ್ಪನವ್ರು ಏನ್ ಮಾಡಿದ್ರು? ಇವತ್ತೇನು ನಿನ್ನೇನು ಹೇಳಿಕೆ ಕೊಡ್ತಾ ಇದ್ರು, ನಾವು ಮುಂದೆ ಬಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ನಾನು ನ್ಯಾಯ ಕೊಡಿಸ್ತೀನಿ ಅಂತ. ನಾನು ಹೇಳುದು, ಕುದುರೆ ನಿಮ್ಮ ಹತ್ರನೇ ಇತ್ತು. ನೀವು ಕುದುರೆನ ಹತ್ತಿ ಹೇರಕ್ಕಾಗದೆ ಹೋದ್ರೆ, ನೀವು ಎಲ್ಲ ಇದ್ದಾಗಲೇ, ಎಂಪಿಗಳಿದ್ದಾಗಲೇ, ನಿಮ್ ಕೇಂದ್ರ ಸರ್ಕಾರ ಇದ್ದಾಗಲೇ, ನಿಮ್ ರಾಜ್ಯ ಸರ್ಕಾರ ಇದ್ದಾಗಲೇ ಎಲ್ಲ ಇದ್ಕೊಂಡೇ ನಿಮ್ ಕೈ ನಡ್ಸಕ್ಕಾಗಿಲ್ಲ. ಎಲ್ಲ ನೀವೇ ಇದ್ರಿ. ಸೊ ನೀವು ಅವಾಗ ವೀರರು ಆಗ್ಲಿಲ್ಲ, ಶೂರರು ಆಗ್ಲಿಲ್ಲ. ನಾಳೆ ನೀವು ಎಷ್ಟು ಎಂಪಿಗಳು ಗೆಲ್ತೀರಾ ಅದನ್ನ ನೋಡ್ಕೊಳ್ಳಿ. ನಾಳೆ ಯಾವ ಸರ್ಕಾರ ರಚನೆ ಆಗುತ್ತೆ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ನೀವು ಇದ್ದಾಗಲೇ ಏನೂ ಮಾಡಲಿಲ್ಲ ಯಡಿಯೂರಪ್ಪನವರೇ. ಇವಾಗ ಯಾಕೆ ನೀವು ಹೇಳ್ತೀರಾ ನಾವು ನ್ಯಾಯ ಕೊಡ್ತೀವಿ ಅಂತ? ಇದೇ ತೋರಿಸುತ್ತೆ ಅವರ ಎಷ್ಟರ ಮಟ್ಟಿಗೆ ಅವರು ರಾಜ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ, ಕರ್ನಾಟಕ ರಾಜ್ಯವನ್ನು ಕಡೆಗಣಿಸಿದ್ದಾರೆ. ಅದು ನಮಗೆ ಮುಖ್ಯ ಅಲ್ಲ. ಅಲ್ಲಿ AG ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ, ನಮ್ಮ ಲಾಯರ್ ಕೂಡ ಹೇಳಿದ್ರು. ನಾವು ಓಕೆ ಈ ತರ ಹೇಳಿದ್ಮೇಲೆ ನಾವು ಇನ್ನೊಂದು ಮುಂದಿನ ಸೋಮವಾರ ಒಳಗಡೆ ನಾವು ಮಾಡ್ತೀವಿ ಹೇಳಿದ್ಮೇಲೆ ನಮ್ಮ ಲಾಯರ್ಸ್ ಕೂಡ ನಾವು ಇದನ್ನ ಒಪ್ಕೊಳ್ತೀವಿ. ಯಾಕಂದ್ರೆ ಇನ್ನೊಂದು 4-5 ದಿವಸ ಅಂತ ಇಟ್ಕೊಳ್ಳೋಣ. ಸೋಮವಾರದ ಒಳಗಡೆ ಅಂತ ಹೇಳಿದ್ದಾರೆ. ಬಹುಶಃ ಶುಕ್ರವಾರಕ್ಕೋ, ಗುರುವಾರಕ್ಕೋ, ಶನಿವಾರಕ್ಕೂ ಮಾಡಬಹುದು. ಅದರಿಂದ ಅದು ಅವ್ರಿಗೆ ಬಿಟ್ಟಿರೋದು. ಇದು ಸರ್ವೋಚ್ಚ ನ್ಯಾಯಾಲಯ ಮುಂದೆ ಹೇಳಿರೋದ್ರಿಂದ ಅದಕ್ಕೆ ಏನೇನು ಮಾಡ್ಬೇಕು ಮಾಡ್ತಾರೆ. ನೋಡಿ, ಅದು ನಾನು ಟೆಕ್ನಿಕಲ್ ಡೀಟೇಲ್ಸ್ ನಾನು ಹೋಗೋದಿಲ್ಲ. ಯಾಕಂದ್ರೆ ನಾನು ಅದಕ್ಕೆ ಕನ್ಸರ್ನ್ ಮಿನಿಸ್ಟರ್ನೂ ಅಲ್ಲ. ಬಹುಶಃ ನೀವು ಕೃಷ್ಣ ಬೈರೇಗೌಡರು ಬಂದಾಗ ಅವ್ರನ್ನ ಕೇಳಿ ಅಥವಾ ಮುಖ್ಯಮಂತ್ರಿಗಳಿಗೆ ಕೇಳಿ, ಯಾಕಂದ್ರೆ ಅವ್ರಿಗೆ ಪೂರ್ತಿ ಮಾಹಿತಿ ಇರ್ತದೆ.
ಆದರೆ ಒಂದು ಎಷ್ಟೇ ಕೊಡ್ಲಿ ಅದು ನ್ಯಾಯಯುತವಾಗಿರಬೇಕು ಮತ್ತೆ ಅದಕ್ಕೆ ವೈಜ್ಞಾನಿಕವಾಗಿರಬೇಕು. ಯಾರು ಕೂಡ 18,000 ಕೋಟಿ ಕೊಟ್ಬಿಡಿ ಅಂತ ನಾವು ಹೇಳಕ್ಕಾಗಲ್ಲ, ಯಾವ ಸರ್ಕಾರ ಕೂಡ ಕೊಡಕ್ಕಾಗಲ್ಲ, ಅದನ್ನು ಒಪ್ಕೊಳ್ತೀನಿ. ಆದ್ರೆ ನೀವು ಕೊಡುವುದನ್ನ ಯೋಚನೆ ಮಾಡಿಕೊಂಡು ನ್ಯಾಯಯುತವಾದಂತ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಅದನ್ನ ಅವರು ಅವರ ವರದಿಯಲ್ಲಿ ಏನಿದೆ ಅದನ್ನ ಚರ್ಚೆ ಮಾಡಿ ಕೊಡಬೇಕು. ಅದು ನನಗನ್ಸುತ್ತೆ ಅಟ್ಲೀಸ್ಟ್ ಈಗ ಚುನಾವಣೆ ಇರೋದ್ರಿಂದ ಇದಕ್ಕಾದ್ರೂ ಬಿಜೆಪಿಯವರು ಸ್ಪಂದಿಸಿ ಧಾರಾಳವಾಗಿ ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕಂದ್ರೆ ಅದರಲ್ಲಾದ್ರೂ ಅವರ ಪಾಪದ ಒಂದು ಮೋಕ್ಷ ಸಿಗೋದಕ್ಕೆ ಮಾಡಿರ್ತಕ್ಕಂಥ ತಪ್ಪಿಗೆ ಒಂದು ಏನ್ ಹೇಳ್ತೀರಾ ಅದಕ್ಕೆ ಪ್ರಾಯಶ್ಚಿತ ಪಡ್ಕೊಳ್ತಕ್ಕಂಥ ಕಾಲ ಬಂದಿದೆ. ಅದರಿಂದ ಧಾರಾಳವಾಗಿ ಕೊಟ್ರೆ ಸ್ವಲ್ಪ ಮಟ್ಟಿಗಾದ್ರೂ ಹೌದಪ್ಪ ಈಗಲಾದ್ರೂ ಬುದ್ಧಿ ಬಂತಲ್ಲ ಅಂತ ಜನರು ಸ್ವಲ್ಪ ಯೋಚನೆ ಮಾಡಬಹುದು. ಬಟ್ ಇದು ನಿಜವಾಗ್ಲೂ ಬಿಜೆಪಿಯ ರಾಜ್ಯದ ಬಿಜೆಪಿಗೆ ಇದು ಅವರ ಒಂದು ಅಸಮರ್ಥ ನಡವಳಿಕೆಗೆ ಇದು ಒಂದು ಉದಾಹರಣೆ. ರಾಜ್ಯದ ಬಿಜೆಪಿ ಮುಖಂಡರುಗಳು ದೇ ಹ್ಯಾವ್ ಫೇಲ್ಡ್ ದ ಸ್ಟೇಟ್ ಇನ್ ಪ್ರೊಟೆಕ್ಟಿಂಗ್ ದ ಸ್ಟೇಟ್. ಇಲ್ಲ GST ಇದು ಕೋರ್ಟ್ ಮುಖಾಂತರ ಆಗೋದಿಲ್ಲ. GST ನಾವೀಗ ನೆಕ್ಸ್ಟ್ ಈಗ 16ನೇ ಫೈನಾನ್ಸ್ ಕಮಿಷನ್ ಇದೆ. 16ನೇ ಫೈನಾನ್ಸ್ ಕಮಿಷನ್ ಮುಂದೆ ನಾವು ಹೋಗಿ ಅಲ್ಲಿ ವಾದ ಮಂಡಿಸಿ ಸರಿಪಡಿಸ್ಕೊಳ್ಳೋಕೆ ನೋಡಬೇಕು. ಯಾಕಂತ ಹೇಳಿದ್ರೆ ಅದು ಫೈನಾನ್ಸ್ ಕಮಿಷನ್ ರಿಪೋರ್ಟ್ಗಳು ನಾವು ಸುಪ್ರೀಂ ಕೋರ್ಟ್ ತಗೊಂಡೋಗಕ್ಕಾಗಲ್ಲ. ಅಲ್ಲಿ ನಮಗೆ ತೆರಿಗೆ ಪಾಲನ್ನ ಸರಿಪಡಿಸುವಂತದಕ್ಕೆ ನಮ್ಮ ಮುಂದಿನ ಹೋರಾಟ ಈಗ ಕರ್ನಾಟಕ ರಾಜ್ಯದ ಮುಂದಿನ ಹೋರಾಟ. ಈಗ ಆಗಿರುವಂತಹ ಅನ್ಯಾಯ ಆಗೋಗಿದೆ, ಇದು ಮುಂದೆ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ಹೋರಾಟ ಅಲ್ಲಿ ತಗೊಳ್ಬೇಕಾಗ್ತದೆ. ಆದ್ರೆ ಈ ಕೆಲವು ಅನುದಾನಗಳೇನಿದೆ, ಬಜೆಟಿನ ಘೋಷಣೆಗಳು, ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ಇತ್ಯಾದಿ ಬೇರೆ ಬೇರೆ ಎಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮತ್ತು ಫೈನಾನ್ಸ್ ಕಮಿಷನ್ ನಿಂದ ನಮ್ಗೆ ದುಡ್ಡು ಕೊಡಬೇಕಾಗಿತ್ತು ಅಂತ ಎಲ್ಲ ಹೇಳಿದ್ರಲ್ಲ, ಅದರ ಬಗ್ಗೆ ನಮ್ಮ ಪ್ರಯತ್ನವನ್ನು ಮುಂದುವರಿಸಬಹುದು. ನೀವು ಯಾಕೆ ಕೊಟ್ಟಿಲ್ಲ, ಕೊಡಿ ಅಂತ ನಾವು ಹೇಳ್ಬೋದು. ಅದು ನಾನು ಈಗಲೇ ಹೇಳಕ್ಕಾಗಿ ಚುನಾವಣೆ ಇದೆ, ಈಗ ಚುನಾವಣೆ ಮುಗಿದೋಗ್ಲಿ, ತದನಂತರ ಅದರ ಬಗ್ಗೆ ಏನ್ ಮಾಡಬೇಕು ನೋಡೋಣ. ನನಗೆ ಗೊತ್ತಿಲ್ಲ ಅವ್ರೇನ್ ಹೇಳಿದ್ದಾರೆ ಅಂತ. ಆದ್ರೆ ನಿನ್ನೆ ಪ್ರಧಾನಮಂತ್ರಿ ಹೇಳಿಕೆ ಅಂತೂ ನಾನನ್ಸುತ್ತೆ ಈ ರಾಜ್ಯದ ಇತಿಹಾಸದಲ್ಲಿ, ಈ ದೇಶದ ಇತಿಹಾಸದಲ್ಲಿ ಯಾವ ಪ್ರಧಾನಿಯೂ ಕೂಡ ಈ ತರ ಕೆಳಮಟ್ಟಕ್ಕೆ ಇಳಿದು ಮಾತಾಡಿರ್ತಕ್ಕಂಥ ನಾವು ನೋಡಿಲ್ಲ. ಸೋಲಿನ ಭೀತಿಯಲ್ಲಿ ಹತಾಶರಾಗಿ ಮತ್ತೆ ಈ ಒಂದು ವೈಷಮ್ಯವನ್ನ ಬೆಳೆಸಬೇಕು, ದೇಶದ ಜನರನ್ನ ಹೊಡಿಬೇಕು, ಭಾವನೆಗಳನ್ನ ಕೆರಳಿಸಬೇಕು ಅಂತ ಒಂದು ಕೀಳಮಟ್ಟದ ಭಾಷಣ ಪ್ರಧಾನಮಂತ್ರಿ ಮೋದಿ ಮಾಡಿದರೆ ನಿಜವಾಗ ನಾನು ಕೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಈ ತರ ಮಾತಾಡ್ತಾರ ಒಬ್ಬ ಪ್ರಧಾನಿ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಮೊದಲನೇ ರೌಂಡ್ ಅಲ್ಲಿ ಬಿಜೆಪಿ ಹಿಂದೆ ಬಿದ್ದಿದೆ, ಇಂಡಿಯಾ ಮುಂದೆ ಹೋಗಿದೆ ಅಂತ ನನ್ನ ಒಂದು ಇದರ ತಾತ್ಪರ್ಯ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.